ಬರ್ತಂತೀವಿ ಒಂದು ಲೆಕ್ಕ ಹಾಕಿ. ರಂಜನದ್ದು ಸಗಣಿದು ಬಿಟ್ಬಿಡಿ. ಮೊಸರು 50 ರೂಪಾಯಿ ಲೀಟ್ರು, 100 ರೂಪಾಯಿ ಇಟ್ಕೊಡಿ. 2 ಲೀಟ್ರು ಹಾಲು 100 ರೂಪಾಯಿ ಇಟ್ಕೊಳ್ಳಿ. ತುಪ್ಪ ಅರ್ಧ ಲೀಟ್ರ್ ಅಂತಂದರೆ ಒಂದು 500 ರೂಪಾಯಿ ಇಟ್ಕೊಳ್ಳೋಣ. 400ಗೆ ಸಿಗ್ಬೋದು. ಇದು ನಾಟಿ ಹಸುವಿನ ತುಪ್ಪ ಅಂತಂದರೆ ಸ್ವಲ್ಪ 600 ರೂಪಾಯಿ ನೋಡುತ್ತೆ. ಅರ್ಧ ಕೆಜಿ 1500. ಅರ್ಧ ಕೆಜಿನಪ್ಪ, ಅರ್ಧ ಕೆಜಿ 750 ರೂಪಾಯಿ ಆಗಿ ನಿಮ್ಮ ಲೆಕ್ಕದಲ್ಲಿ ಲೆಕ್ಕ ಹಾಕಿ. 900 ರೂಪಾಯಿ ಗಿಡಕ್ಕೆ ನಾಳೆ ಬಕೆಟ್ ಸಹಿತ ತರ್ಬೇಕನ್ನ. ಹಲೋ, ತುಪ್ಪ ಎಷ್ಟು? ನಾಳೆ ಬಕೆಟ್ ಹಾಕೊಡ. ಮೊಸರು ಎಷ್ಟು? ಹಾಲು ಎಷ್ಟು? 2 ಲೀಟ್ರ್ ಆಗ್ತಾ ಇದೆ. ಫೋಟೋ ತೆಗಿತಾ ಇದೀನಪ್ಪ. ಸರ್ ಯೂಟ್ಯೂಬ್ದಾಗ ಮೊಸರು 2 ಲೀಟ್ರು. ಅವ್ರು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಸಣ್ಣ ತೋರಿಸ್ತಾರೆ 2 ಲೀಟರ್. ನೀವು ಡೆಮಾನ್ಸ್ಟ್ರೇಷನ್ ಮಾಡುವಂತೆ ಕರೆಕ್ಟ್ ಹೇಳ್ಬಿಟ್ಟು ಸರ್ ಎಷ್ಟೇಟ್ ಹಾಕ್ಬೇಕು ಕ್ವಾಂಟಿಟಿ. ಆಮೇಲೆ ನೆಕ್ಸ್ಟು ಸಗಣಿ ಒಂದು ಇಡೀ ಸಾಕು, ಒಂದು ತೊಪ್ಪೆ ಸಾಕು. ಆಮೇಲೆ ಇದಕ್ಕೆ ಬಾಳೆಹಣ್ಣು ಹಾಕ್ಬೇಕು, ಎಳ್ನೀರು ಹಾಕ್ಬೇಕು ಅಂತ ಹೇಳ್ತಾರೆ. ಅದೆಲ್ಲ ಹಾಕ್ಬೇಕು ಹೋಗ್ಬೇಡಿ. ಇದ್ರ ಬಗ್ಗೆ 97ರಲ್ಲಿ ಪ್ರೊಫೆಸರ್ ರಾಮಚಂದ್ರ ರೆಡ್ಡಿ ಅಂತ ಇದರಲ್ಲಿದ್ದರು, GK ಅವರು ಆಚಾರ್ಯ ಇಂಜಿನಿಯರಿಂಗ್ ಯೂನಿವರ್ಸಿಟಿ ಇದರಲ್ಲಿ ಹೈದರಾಬಾದಲ್ಲಿ ಭಾಸ್ಕರ ಪದ್ಮೋದಯ ಅಂತ ಅವರಿಬ್ಬರು ಸೇರ್ಬಿಟ್ಟು ಮಾಡಿದ್ರು. ಅವರಿಬ್ಬರು ಸೇರ್ಬಿಟ್ಟು ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ, ಈ ಹಿಂದೂ ಸಂಸ್ಕೃತಿಲಿ ಹಿಂದೂ ಸಂಸ್ಕೃತಿಲಿ ಏನಾಗುತ್ತೆ ಅಂತಂದರೆ, ಇವಾಗ ಯಾರಾದರೂ ಸತ್ತೋಗಿರ್ತಾರೆ 11 ದಿವಸ ಅವ್ರ ದಿವಸ ಏನಾದ್ರು ಮಾಡ್ತಾರೆ. ಆವಾಗ ಪಂಚಗವ್ಯ ಎಲ್ರಿಗೂ ಕೊಡ್ತಾರೆ. ಯಾಕೆ ಪಂಚಗವ್ಯ ಗೊತ್ತು ಅಂತಂದರೆ, ಯತ್ವಗಸ್ತಿ ಗತಂ ಪಾಪಂ ದೇಹೇ ತಿಷ್ಠಿತಿ ಮಾಮಕೆ ಪ್ರಾಶನಂ ಪಂಚಗವ್ಯಸ್ಯ ದಹತ್ಯಗ್ನಿರ್ವೇಂದ್ರಂ. ಯತ್ವಗಸ್ತಿ ಅಂತಂದರೆ, ಗಸ್ತಿ ಅಂತಂದ್ರೆ ಏನು? ಅಸ್ಥಿ ಅಂತಂದ್ರೆ ಏನು ಅಂತ ಹೇಳಿದ್ರೆ, ಇಲ್ಲಿ ಮೂಳೆ ಒಳಗೆ ಏನಾದ್ರು ಕ್ಯಾನ್ಸರ್ ಬಂದಿದ್ರೆ ಕೂಡ ಈ ಪಂಚಗವ್ಯ ಕುಡಿದ್ರೆ ಹೊರಗತ್ತೆ ಅಂತ. ಪ್ರತಿ 12 ದಿವಸ ಏಕಾದಶಿ ರಾತ್ರಿ ಉಪವಾಸ ಇದ್ದು 12 ದಿವಸ. ಆದರೆ ಜವಾರಿ ತಳಿದು ಮಾತ್ರನೇ ಆಗಬೇಕು ಪಂಚಗವ್ಯ. ಎಲ್ಲ ಒಂದೊಂದು ಚೂರು ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒಂದು ಉದ್ರಣೆ ತೊಗೊಂಡು ಆಮೇಲೆ ಊಟ ಮಾಡಿದ್ರೆ ಯಾವ ಕಾಯಿಲೆನೂ ಹತ್ರಕ್ಕೆ ಬರೋದಿಲ್ಲ. ಆದರೆ ನೀವು HF ಇನ್ನೊಂದು ಏನಾದರೂ ಮಾಡೋಕ್ಕೋದ್ರೆ ಗ್ಯಾರಂಟಿ TB ಕಾಯಿಲೆ ಬರುತ್ತೆ. ಅದಕ್ಕೆ ಮೊದಲೇ ಕಾಯಿಲೆ ಇರುತ್ತೆ. ಜವಾರಿ ತಳಿ ಇರಬೇಕು, ಅದು ಸಾವಯವ ಪದಾರ್ಥ ತಿಂದಿರಬೇಕು, ಅದು ತನ್ನ ಜೀವಿತಾವಧಿಯಲ್ಲಿ ಒಂದು 2-3 ಕರುನಾದರೂ ಹಾಕಿರ್ಬೇಕು. ಅಂಥದ್ದು ಗೊಡ್ಬಿದ್ರು ಹಸು ಹಾಲು ಬರಲ್ಲ ಅಂತ ಆ ಥರ ಇದು ಮಾಡಬೇಕು. ಇದು ಯಾಕೆ ಈ ಹಿಂದೂ ಸಂಸ್ಕೃತಿಯಲ್ಲಿ ಈ ಪಂಚಗವ್ಯ ಕೊಡುತ್ತೆ. ಯಾರೋ ಸತ್ತೋದ್ರೆ 11 ದಿವಸ ಯಾಕೆ ಅಂತ ಅದ್ರ ಮೇಲೆ ರಿಸರ್ಚ್ ಮಾಡಿದ್ರು. ನೋಡಿ, ಹಿಂದೂ ಸಂಸ್ಕೃತಿಯಲ್ಲಿ ಪಂಚಗವ್ಯ ಕುಡಿತಾರೆ. ಕ್ರಿಶ್ಚಿಯನ್ರು ಯಾರೋ ಸತ್ತೋಗಿದ್ರೆ ಚರ್ಚ್ಗೆ ಹೋಗ್ತಾರೆ, 11 ದಿವಸ ಪದ್ಧತಿ ಪ್ರಕಾರ ಅಲ್ಲಿ ಹೋಗ್ಬಿಟ್ಟು ವೈನ್ ಕುಡಿದು ಬಿಡ್ತಾರೆ. ಸರ್ವರೋಗಾనికి ಸರಾಯಿ ಬದ್ದು ಅಂತ ಹೇಳ್ತಾರೆ. ಸರ್ವರೋಗಗಳಿಗೂ ಸರಾಯಿ ಕುಡಿದ್ರೆ ಸರೋಗುತ್ತೆ. ಹೌದಾ? ನಿಜ ಸುಳ್ಳ? ಯಜಮಾನ ಹೂ ಕೊಡ್ತಾರೆ. ಅನುಭವ ಇಲ್ಲ, ಅನುಭವ ಏನೂ ಇಲ್ರಿ. ಸರ್ವರೋಗಾనికి ಸರಾಯಿ ಬಂದುತ್ತ. ಮುಸ್ಲಿಮ್ಸ್ ಏನು ಮಾಡ್ತಾರೆ ಗೊತ್ತಾ? ಕಬ್ರಾಸ್ತಾನ್ ಅಂತಾರೆ. ಅಲ್ಲಿಗೆ ಹೋಗ್ತಾರೆ, ಫ್ರೂಟ್ಸ್ ಎಲ್ಲ ತೊಗೊಂಡೋಗಿರ್ತಾರೆ. ಅವತ್ತು ದಾಳಿಂಬೆ 200-500 ರೂಪಾಯಿ ಆಗಲಿ ಅವ್ರು ದಾಳಿಂಬೆ ತೊಗೊಂಡೋಗಲೇ ಹೋಗ್ತಾರೆ. ಆ ದಾಳಿಂಬೆ ಬೀಜ ಎಲ್ಲ ಹಾಕ್ಬಿಟ್ಟು ಕಡಲೆಪುರಿಲಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಎಲ್ಲ ತಿನ್ಬಿಟ್ಟು ಬಂದ್ಬಿಡ್ತಾರೆ. ಇದು ಆ್ಯಂಟಿವೈರಲ್. ಯಾವುದು? ಪಂಚಗವ್ಯ. ಹಿಂದೂಗಳು ಇದು ಕುಡಿದ್ರು, ಅದು ಸರ್ವರೋಗಕ್ಕೆ ಸಹಾಯ ಬಂದು ವೈನ್ ಕುಡಿದ್ರು. ಅವರು ಯಾವ ಕಾಯಿಲೆ ಬರದೇ ಇಲ್ಲ, ಹೆಣನ ಮುಟ್ಟಿರ್ತೀವಿ, ಅವ್ನಿಗೇನು ಕಾಯಿಲೆ ಇರೋದು ನಮಗೆ ಬರದೇ ಇರಲಿ ಅಂತ ಹೇಳ್ಬಿಟ್ಟು ಅವ್ರು ವೈನ್ ಕುಡಿದ್ರು. ಮುಸ್ಲಿಮ್ಸ್ ಏನು ಮಾಡಿದ್ರು? ದಾಳಿಂಬೆ ತಿನ್ಬಿಟ್ರು. ದಾಳಿಂಬೆ ಆಂಟಿವೈರಲ್ ಥರ ಕೆಲಸ ಮಾಡುತ್ತೆ. ಇವಾಗ ಔಷಧಿಗಳು ತುಂಬ ಹೊಡಿತಾರೆ, ಅದಕ್ಕೋಸ್ಕರ ಅದೇನೇನೋ ಆಗೋಗ್ಬಿಟ್ಟಿದೆ. ಯಾರಿಗಾದ್ರೂ ಒಬ್ಬರಿಗೆ ಮನೇಲಿ ಫ್ಲೂ ಜ್ವರ ಬಂದರೆ ಎಲ್ಲಿಗೂ ಬರ್ತಲ್ಲ, ಮಿಕ್ದವರೆಲ್ಲ ಒಂದೊಂದು ದಾಳಿಂಬೆ ತಿನ್ಬಿಟ್ರೆ ಬರೋದಿಲ್ಲ. ಡಾಕ್ಟರ್ ಸಬ್ಬಾನ್ ಅವರು ಅದ್ರ ಮೇಲೆ ರಿಸರ್ಚ್ ಮಾಡಿದ್ದೆ. ಅವ್ರು ಹೇಳಿದ್ದಾರೆ, ನಾವು ಮುಸ್ಲಿಂ ಸಂಸ್ಕೃತಿಯಲ್ಲಿ ನಾವು ಕಬ್ರಾಸ್ತಾನಲ್ಲಿ ನಾವು ತಿಂತಾ ಇದ್ವಿ, ಅವ್ನ ಕಾಯಿಲೆ ನಮ್ಗೆ ಬರೋದಿಲ್ಲ, ವೈರಸ್ ಅಟ್ಯಾಕ್ ಆಗಿಲ್ಲ ಅಂತ. ಫ್ಲೂ ಬರೋರಿಗೆ ನಿಮ್ಮ ಮನೇಲಿ ಯಾರಿಗಾದ್ರು ಬಂತು ಬೇರೆಯವರೆಲ್ಲ ದಾಳಿಂಬೆ ತಿನ್ಬಿಟ್ರೆ ಅದೇನೋ ಸಾವಯವ ಬೆಳೆದ್ರು ಏನೂ ಕಾಯಿಲೆ ಬರೋಲ್ಲ ಅಂತ. ಇವಾಗ ಏನಾಗಿದೆ ಅಂತಂದರೆ, ದಾಳಿಂಬೆ ಗಿಡ ಉಳಿದ್ರಿಂದ ಅದು ಸಾಯೋವರೆಗೂ ಔಷಧಿ ನಿಮಗೆಲ್ಲ ಅನುಭವ ಇರುತ್ತೆ. ಆಯಿತಾ? ಇದು ದಿನಕ್ಕೊಂದ್ಸಲ ಪ್ರದಕ್ಷಿಣಾಕಾರದಲ್ಲಿ ಸುತ್ತಬಿಟ್ಟು ಇದು ಮಣ್ಣಿನ ಮಡಿಕೆ ಮಾಡಿಕೊಂಡ್ರೆ ಒಳ್ಳೆಯದು. ಮಣ್ಣಿನ ಮಡಿಕೆ ಅಂತಂದರೆ ಹೊಸದಾಗಿ ಏನಾದರೂ ಮಡಿಕೆ ನೀವು ತೊಗೊಂಡ್ಬಂದರೆ, ನಾನು ಹೇಳಿರೋ ಕ್ವಾಂಟಿಟಿ ಹಾಕಿದ್ರೆ ಮಡಿಕೆನೆಲ್ಲ ಕುಡಿದ್ಬಿಡುತ್ತೆ. ಆ ಮಡಿಕೆಯನ್ನು ಕುಡಿದ್ಬಿಟ್ಟು ಒಂದು ತೊಟ್ಟಿಲಿ 1-2-3 ದಿವಸ ನೆನೆಸ್ಬಿಡಿ ಚೆನ್ನಾಗಿ. ನೀರು ಕುಡಿದ್ಬಿಡ್ತಲ್ಲ, ಅದಕ್ಕೋಸ್ಕರ ನೀರು ಕುಡಿದ್ಬಿಟ್ಟ ಮೇಲೆ ಏನಾಗುತ್ತೆ, ಈ ರಾಜಕೀಯದಲ್ಲಿ ಹಿರಿಯರು ಹೇಳ್ತಾ ಇದ್ರು,
ಆಳುಮನಿಗೆ ಹಾಕ್ಬೇಕಪ್ಪ ಓಟು ಅನ್ನೋದು, ಯಾಕೆಂದ್ರೆ ದಂಡೆ ಮಾಡ್ಕೊಂಡ್ಬಿಟ್ಟಿದ್ರೆ ನಾನು ಇನ್ನೇನು ಬೇಡ ಅಂತಾನೆ ಹೊಸಬ್ರಿಗೆ ಹಾಕ್ಬಾರ್ದು ಅಂತ. ಆ ಥರ ಹಳೆ ಮಡಿಕೆ ಏನಾದರೂ ಆಗ್ಬೋದು, ಇಲ್ಲದ್ರೆ ಚೆನ್ನಾಗಿ ನೀರು ಕುಡಿದ ಮೇಲೆ 2 ದಿವಸದಿಂದ ಇದು ಮಾಡಿಬಿಟ್ಟು ಇದು ಮಾಡ್ಕೊಂಡ್ಬಿಟ್ಟು ಇದೇನಾದ್ರು ಗಟ್ಟಿಯಾಯಿತು ಅಂತ ಸ್ವಲ್ಪ ನೀರು ಮಾಡಿಸ್ಕೊಂಡು ಇದು 100 ಲೀಟ್ರ್ ನೀರಿಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ಯಾವುದೇ ಬೆಳೆ ಮೇಲೆ ಸಿಂಪಡಣೆ ಮಾಡ್ಬೋದು. ಈ ಬಾಳೆ ಬೆಳೆದಿರೋರು ಪನಾಮ ರೋಗ ಬರುತ್ತೆ ಯಜಮಾನ್ರೆ, ಹೌದಾ? ಆ ಪನಾಮ ರೋಗ ಯಾವುದಕ್ಕೂ ಕಂಟ್ರೋಲ್ ಬರೋದಿಲ್ಲ, ಪಂಚಗವ್ಯಕ್ಕೆ ಕಂಟ್ರೋಲ್ ಬಂದ್ಬಿಡ್ತಲ್ಲ. ಪಂಚಗವ್ಯ ಹೊಡೆದ ತಕ್ಷಣ ಕಂಟ್ರೋಲ್ ಬಂದ್ಬಿಡುತ್ತೆ, ಹಸ್ರಾಗ ಆಗೋಗುತ್ತೆ. ನೀವು ಟಿಶ್ಯೂ ಕಲ್ಚರ್ ತಂದು ಹಾಕಿ, ನಾಟಿಗೆ ಹಾಕಿ, ಏನಾದ್ರು ಹಾಕಿ ಈ ಪಂಚಗವ್ಯ ಸ್ಪ್ರೇ ಮಾಡಿದ ತಕ್ಷಣ ಹೊರಟೋಗುತ್ತೆ. ಆಮೇಲೆ ಬೇರೆ ಬೆಳೆಗಳ ಮೇಲೆ ನೀವು ಸಿಂಪಡಣೆ ಮಾಡಿದ್ರೆ, ನಾವು ಇದಕ್ಕೆ ಮಾಡಿದ್ವಿ ಅವರೇ ಗಿಡ ಅದೆಲ್ಲ ಸಾಮಾನ್ಯವಾಗಿರುತ್ತೆ. ಆಗ ಏನಾಗುತ್ತೆ ಅಂದರೆ ಹೂಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಹೂ ಉದುರ್ತಾ ಇದ್ದರೆ ಅದು ನಿಂತೋಗುತ್ತೆ, ಅದೇ ಡ್ರಾಪ್ ಅಂತಾರಲ್ಲ, ಡ್ರಾಪ್ ಆಗದೇ ಇರುತ್ತೆ, ಇಳುವರಿ ಕೂಡ ಜಾಸ್ತಿ ಬರುತ್ತೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ. ಇದೆಲ್ಲ ನೀವು ಮನೇಲಿ ಮಾಡಿಕೊಂಡ್ರೆ ಎಲ್ಲ ಇದು ಮಾಡ್ಬೋದು. ಈ ಪಂಚಗವ್ಯ ಬೇಕಾದರೆ ನಾಳೆ ಬೆಳಗ್ಗೆ ಎಲ್ಲ ಬಾಟ್ಲಿಗೆ ಹಾಕ್ಬಿಟ್ಟು ನಮ್ದು ಈ ಕಂಪ್ನಿ ಆ ಕಂಪ್ನಿ ಇವಾಗೆಲ್ಲ ನಾಟಿ ಗೊಬ್ಬರಗಳೆಲ್ಲ ಬಂದುಬಿಟ್ಟಿದೆ. ಇವರ ಅಂಗಡಿಯಲ್ಲಿ ಈ ಶೆಡ್ಡಲ್ಲಿ ನೋಡಿದ್ರೆ ಪ್ರೋಮಿನ್ ಅಂತ ಯಾವುದೋ, ಎಲ್ಲಿ ನಾನು ನೋಡಿದ್ದು, ಯಾರು ಮನೇಲೋ ಅವ್ರ ಮನೇಲಿ ನೋಡಿದೆ ಪ್ರೋಮಿನ್ ಏನೋ ಅವರು ಇದು ಮಾಡಿದ್ರು. ನಿಮ್ಮನೆಲ್ಲ ಆ ಬ್ಯಾಗ್ ಒಂದು ತೆಗೆಲಾಕಿದ್ರು, 5 kg ಹಾಕ್ಬಿಟ್ಟು 5,000 ಗೊಬ್ಬರ ಎತ್ಕೊಂಡೋಗಿ ಹಾಕಿ ಅದ್ರಲ್ಲಿ ಕೆಮಿಕಲ್ ಮಿಕ್ಸ್ ಮಾಡಿದ್ರೆ ನನಗೆ ಗೊತ್ತಾಗೋದಿಲ್ಲ. ಭೂಮಿನ ಹಾಳು ಮಾಡ್ಕೊಳ್ಳೋದು ಎಲ್ಲ ನಿಮ್ಮ ಮನೆಯಲ್ಲೇ ಮಾಡಿಕೊಂಡು 1 ಎಕರೆ ಅವ್ರು ಮಾಡು ಅಂತ ಹೇಳಿದ್ರು ಸಾಹೇಬ್ರಿಲ್ಲ ಈ ಥರ ಅವ್ರು ಹೇಳ್ಬೇಡಿ, 10 ಗುಂಟೆ ಮಾಡ್ಕೊಳ್ಳಿ. 1 ಎಕರೆ ಮಾಡಿದ್ರೆ ಅಂತ ಹೂ ತನ್ನಿ, ಅದು 10 ಗುಂಟೆಯಲ್ಲಿ ನಿಮ್ಮ ಮನೆಗೆ ಆಗೋಷ್ಟು ತರಕಾರಿ, ನಿಮ್ಮ ಮನೆಗೆ ಆಗೋಷ್ಟು ದವಸಗಳು, ನಿಮ್ಮ ಮನೆ ಮಂದಿ ಎಲ್ಲ ಆರೋಗ್ಯ ಮೊದಲು ಕಾಪಾಡ್ಕೊಳ್ಳಿ. ಇದಾಗುತ್ತೆ. ಇವಾಗ ಯಾವುದೇ ಆಸ್ಪತ್ರೆಗೆ ಹೋಗ್ಬಿಟ್ಟು ನೀವು ಒಂದು ಟೌನಲ್ಲಿ ಜಮಾಖಂಡಿಗೆ ಹೋಗಿ ನೋಡಿ, 10 ಜನ ಟೌನ್ ಹಾಸ್ಪಿಟಲ್ ಪೇಷಂಟ್ ಕೂತ್ಕೊಂಡಿದ್ರೆ 2 ಟೌನಲ್ಲಿ ಇರ್ತಾರೆ, ಇನ್ನು 8 ಜನ ಹಳ್ಳಿ ರೈತರ ಮಕ್ಕಳು ಇರ್ತಾರೆ. ಯಾಕೆಂದ್ರೆ ಈ ಕೆಮಿಕಲ್ಸ್ ಎಲ್ಲ ಹೊಡೆದ್ಬಿಟ್ಟು ಅವ್ರಿಗೆ ಇದಾಗೋಗ್ಬಿಟ್ಟಿದೆ. ಆಮೇಲೆ ಇನ್ನೊಂದು ಏನಾಗಿದೆ ಗೊತ್ತಾ, ಪ್ರತಿಯೊಂದು ಹೆಣ್ಮಕ್ಳಿಗೂ ಮೊದಲು 1000 ಜನಕ್ಕೆ ಒಬ್ಬರಿಗೆ ಗರ್ಭಕೋಶ ಆಪ್ರೇಷನ್ ಅಂತಂದರೆ ಹೆಣ್ಮಕ್ಳೆಲ್ಲರೂ ಕೂಲಿ ನಾಲಿಗೆ ಹೋಗೋರು ದೊಡ್ಡವರು ಇರ್ತಾಯಿದ್ರು. ಅವ್ರು ಹೋಗ್ಬಿಟ್ಟು ಕಿವಿಲಿ ಹೇಳ್ಕೊಳ್ತಾ ಇದ್ರು, ಅಮ್ಮನ ಗರ್ಭಕೋಶ ತೆಗೆದಾಕ್ತಿತ್ತು ಅಂತ. ಎಲ್ಲ ಮದ್ರಾಸಲ್ಲೋ ಬೊಂಬಾಯಲ್ಲೋ. ಇವಾಗ ಏನಿಲ್ಲ, ಒಂದು ಊರಲ್ಲಿ ಹೋಗಿ ಸರ್ವೆ ಮಾಡ್ಕೊಂಬಂದ್ರೆ 70-80 ಜನಕ್ಕೆ ಸಾಕ್ಸ್ ಕಿತ್ತಾಕ್ಬಿಟ್ಟಿದ್ದಾರೆ ಗರ್ಭಕೋಶ. ನಿಜನ ಸುಳ್ಳು ಹೇಳ್ತಾರೆ. ಯಾಕಾದ್ರೆ ಆಯಿತು, ಮೊದಲು 15 ಜನ ಮಕ್ಕಳಿದ್ರು ಅಮ್ಮನಿಗೆ ಏನಾಗ್ತಾ ಇಲ್ಲ, ಇವಾಗ 2 ಮಕ್ಕಳಾದ್ರೂ ಸದ್ಯ ಗರ್ಭಕೋಶನೇ ಕಿತ್ತಾಕ್ಬಿಡ್ಬೇಕು. ಯಾಕೆಂತಂದರೆ ನಾವು ಮಾಡ್ತಾ ಇರೋದು ಇದು ಕೆಮಿಕಲ್ ಫಾರ್ಮಿಂಗ್ ಅಂತ. ಅದೊಂದು ಆಯ್ತಾ. ಇವಾಗ ಸಾವಯವ ಕೃಷಿ ನಾವು ಮಾಡಬೇಕಾ ಬೇಡ ಅನ್ನೋದು ಲಾಸ್ಟ್ ಒಂದು ಹೇಳ್ಬಿಡ್ತೀನಿ. ಯಜಮಾನ್ರೆ ಇಲ್ಲಿ ಕೇಳ್ರಿ, ಲಾಸ್ಟ್ ಒಂದು ಕತೆ ಹೇಳ್ಬಿಡ್ತೀನಿ ಕೇಳಿ, ಸ್ವಲ್ಪ ರಿಕಾರ್ಡ್ ಮಾಡಪ್ಪ. ಇದು ನೀವು ಮಾಡ್ಕೊಂಡ್ಬಿಟ್ಟು ನಮ್ಗೆ ಹಾಕಿ. ಸಾವಯವ ಕೃಷಿ ಮಾಡಬೇಕಾ ಬೇಡವಾ? ಅಲ್ಲ, ಇದು ಬೇರೆ ರಿಕಾರ್ಡ್ ಮಾಡ್ಕೊಳ್ಳಿ.